ಜೆಡಿಎಸ್ ಭದ್ರಕೋಟೆಯಲ್ಲಿ ಜೆಡಿಎಸ್ಗೆ ಮತ್ತೊಂದು ಶಾಕ್ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಂಡ್ಯ ಜಿಲ್ಲೆಯ ಇಬ್ಬರು ಜೆಡಿಎಸ್ನ ಶಾಸಕರು ಗುಡ್ ಬೈ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ನೋಡಿದಿರಾ, ಅದು ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ ಪೇಟೆಯಲ್ಲಿ ಎಂತ ದೊಡ್ಡ ಮಟ್ಟದ ಶಾಕ್ ಅನ್ನ ಬಿಜೆಪಿ ಕೊಟ್ಟಿದೆ. ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಬಾವುಟವನ್ನ ಆರಿಸಿರುವಂತದ್ದು. ಈ ಸಂದರ್ಭದಲ್ಲಿ ಮತ್ತೆರಡು ಶಾಕ್ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊರೆ ಇಳಿಸಿ ಕಮಲ ಹಿಡಿಯೋದಕ್ಕೆ ಇಬ್ಬರು ಶಾಸಕರು ರೆಡಿಯಾಗಿದ್ದಾರಂತೆ. ವರಿಷ್ಠರ ನಡೆಯಿಂದ ಬೇಸತ್ತು ಜೆಡಿಎಸ್ ತೊರೆಯಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಅದ್ಯಾರು ಅಂದ್ರೆ ರವೀಂದ್ರ ಶ್ರೀಕಂಠಯ್ಯ, ಶ್ರೀರಂಗಪಟ್ಟಣದ ಶಾಸಕರು, ಇನ್ನೊಬ್ರು ಸುರೇಶ್ ಗೌಡ ಅಂದ್ರೆ ನಾಗಮಂಗಲದ ಶಾಸಕರು ಪಕ್ಷವನ್ನ ತೊರೆಯಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಕೆಆರ್ ಪೇಟೆ ಫಲಿತಾಂಶದಿಂದ ಇಬ್ಬರು ಶಾಸಕರಿಗೆ ಈಗ ಭರವಸೆ ಹೆಚ್ಚಾಗ್ತಾ ಇರುವಂತದ್ದು. ಯಾಕೆಂದ್ರೆ ಮಂಡ್ಯ ಭಾಗ, ಈ ಕೋಟೆಯಲ್ಲಿ ಬಿಜೆಪಿ ಅರಳೋದಕ್ಕೆ ಸಾಧ್ಯನಾ ಅನ್ನುವ ಒಂದು ಪ್ರಶ್ನೆ ಇತ್ತು. ಆ ಒಂದು ಪಕ್ಷವನ್ನ ತೊರೆಯುವಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸಹಜವಾಗಿ ಕಾಡೇ ಕಾಡುತ್ತೆ. ಮುಂದಿನ ಭವಿಷ್ಯ ಏನಪ್ಪ, ನಾನು ಅಕಸ್ಮಾತ್ ಪಕ್ಷವನ್ನ ಬಿಟ್ಟೋಗ್ಬಿಟ್ರೆ ನನ್ನ ಗೆಲ್ಸ್ತಾರ ಇಲ್ವಾ ಜನ ಅನ್ನುವ ಭಯ ಇದ್ದೇ ಇರುತ್ತೆ. ಆದ್ರೆ ಈಗ ಯಾವಾಗ ನಾರಾಯಣಗೌಡರು 10,000 ಮತಗಳ ಅಂತರದಲ್ಲಿ ಗೆದ್ದಿದ್ದು, ಮೊದಲ ಬಾರಿಗೆ ಬಿಜೆಪಿ ಬಾವುಟವನ್ನ ಆರಿಸಿದ್ದು, ಸೊ ಹೀಗಾಗಿ ಹೋಗುವಂತ ಧೈರ್ಯವನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಜೆಡಿಎಸ್ ನಾಯಕರು ಅವರಿಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಪಕ್ಷವನ್ನ ತೊರೆಯಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿ ಸೇರಿದ್ರೆ ತಮ್ಮ ಕ್ಷೇತ್ರದಲ್ಲೂ ಕಮಾಲ್ ಆಗುತ್ತೆಂಬ ಭರವಸೆ ಈಗ ಮೂಡಿದೆ ಅವರಲ್ಲಿ. ಮೊನ್ನೆ ಅಷ್ಟೇ BSY ಕಾಲಿಗೆ ಬಿದ್ದಿದ್ರು, ನಮಸ್ಕಾರವನ್ನ ಮಾಡಿದ್ರು ಸುರೇಶ್ ಗೌಡ್ರು. ಬಿಜೆಪಿ ಕರೆಗಾಗಿ ಕಾಯ್ತಿದ್ದಾರಂತೆ ಉಭಯ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಅವರು ಪಕ್ಷವನ್ನ ತೊರೆದ ಮೇಲೆನೆ ಇದು ಅಧಿಕೃತ ಆಗುತ್ತೆ. ಈಗ ಈ ಒಂದು ಸುದ್ದಿ ಬಿತ್ತರ ಆಗ್ತಿದ್ದಂತೆ ದಳಪತಿಗಳಂತೂ ಆಕ್ಟಿವ್ ಆಗಿ ಆಗ್ತಾರೆ. ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ. ಎಷ್ಟರ ಮಟ್ಟಿಗೆ ಅವರನ್ನ ಮನವೊಲಿಸ್ತಾರೆ, ಎಷ್ಟರ ಮಟ್ಟಿಗೆ ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು. ಶ್ರೀರಂಗಪಟ್ಟಣದ ಶಾಸಕರು ರವೀಂದ್ರ ಶ್ರೀಕಂಠಯ್ಯ ಅವರು, ಇನ್ನು ಒಂದ್ ಕಡೆ ನಾಗಮಂಗಲದ ಶಾಸಕರು ಸುರೇಶ್ ಗೌಡ್ರು, ಇವರಿಬ್ರು ಈಗ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಇವರು ಪಕ್ಷವನ್ನ ತೊರೆಯಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದಷ್ಟೇ ಕಾದು ನೋಡ್ಬೇಕು. ಸುರೇಶ್ ಗೌಡ್ರು 2-3 ಸಲ ಕಾಲಿಗೆ ಬಿದ್ಬಿಟ್ರು ಯಡಿಯೂರಪ್ಪನವ್ರಿಗಂತೂ. ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಕಾಲಿಗೆ ಎರಗಿದ್ರು. ಇನ್ನೊಂದ್ ಕಡೆ ವೇದಿಕೆ ಮೇಲೆ ಇದ್ದಂತ ಸಂದರ್ಭದಲ್ಲೂ ಅಷ್ಟೇ ಯಡಿಯೂರಪ್ಪನವರ ಕಾಲಿಗೆ ನಮಸ್ಕರಿಸಿದ್ರು. ಸೊ ಹೀಗಾಗಿ ಅವರೇ ಮಂಡ್ಯ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಪಕ್ಷವನ್ನ ತೊರೆಯಲಿಕ್ಕೆ ಅಂತ ಹೇಳಲಾಗ್ತಾ ಇದೆ. ಸೊ ಸುರೇಶ್ ಗೌಡ್ರು ಮತ್ತೆ ರವೀಂದ್ರ ಶ್ರೀಕಂಠಯ್ಯ ಅವರು ನಿಜಕ್ಕೂ ಜೆಡಿಎಸ್ ಪಕ್ಷವನ್ನ ತೊರಿತಾರ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕೆಂದ್ರೆ ಮೊದಲ ಬಾರಿಗೆ 2018ರಲ್ಲಿ ಮಂಡ್ಯದಲ್ಲಿ ಇರುವಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಜೆಡಿಎಸ್ ಪಕ್ಷ ಅರಳಿತ್ತು. ಜೆಡಿಎಸ್ ನ ಶಾಸಕರು ಆಯ್ಕೆ ಆಗಿದ್ರು. ನಿಮಗೂ ಕೂಡ ಗೊತ್ತಿದೆ, ಮಂಡ್ಯ ಆಗಿರ್ಬೋದು, ಕೆಆರ್ ಪೇಟೆ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಶ್ರೀರಂಗಪಟ್ಟಣ, ಮದ್ದೂರು, ಮಳವಳ್ಳಿ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಜೆಡಿಎಸ್ ನ ಶಾಸಕರೇ ಇದ್ರು. ಅಲ್ಲಿ ಈಗ ನಿಧಾನಕ್ಕೆ ಜೆಡಿಎಸ್ ನ ಭದ್ರಕೋಟೆ ಶೇಕ್ ಆಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿ ಮೊದಲ ಬಾರಿಗೆ ಕಮಲವನ್ನ ಅರಳಿಸಿದೆ ನಾರಾಯಣಗೌಡರ ಹೆಸರಲ್ಲಿ. ಅಲ್ಲಿ ಯಾವ ರೀತಿಯಾಗಿ ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಬಿಜೆಪಿ ಅವರು ಅನ್ನೋದನ್ನ ಕೂಡ ನಿಮ್ಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ನಡೆದಂತ ಉಪಚುನಾವಣೆಯಲ್ಲಿ 10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ರು ನಾರಾಯಣಗೌಡರು. ಸೊ ಈ ಮೂಲಕ ಮೊದಲ ಬಾರಿಗೆ ಬಿಜೆಪಿಯ ಒಬ್ಬ ಶಾಸಕರು ಮಂಡ್ಯದಿಂದ ಆಯ್ಕೆ ಆದಂತಾಯ್ತು. ಸೊ ಈಗ ಇರುವಂತಹ ಪ್ರಶ್ನೆ ಏನು ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಅದು ಕೆಆರ್ ಪೇಟೆ ಫಲಿತಾಂಶದಿಂದ ಮತ್ತಷ್ಟು ಉತ್ತೇಜನ, ಆಕರ್ಷಣೆಗೆ ಒಳಗಾಗಿದ್ದಾರೆ ಜೆಡಿಎಸ್ ನ ಶಾಸಕರು. ಪಕ್ಷವನ್ನ ತೊರೆಯಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಇಬ್ಬರು ಶಾಸಕರು ಯಾರು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಒಂದು ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತ ರವೀಂದ್ರ ಶ್ರೀಕಂಠಯ್ಯ, ಮತ್ತೊಬ್ರು ನಾಗಮಂಗಲದ ಶಾಸಕರಾಗಿರುವಂತ ಸುರೇಶ್ ಗೌಡ್ರು ಅಂತ ಹೇಳಲಾಗ್ತಾ ಇದೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಇಬ್ಬರ ಶಾಸಕರ ನಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಇವರು ಜೆಡಿಎಸ್ಗೆ ಶಾಕ್ ಕೊಡ್ಲಿಕ್ಕೆ ಮುಂದಾಗ್ತಾರಾ? ಖಂಡಿತವಾಗಿ ಪೃಥ್ವಿರಾಜ್, ಏನೀಗ ನಡೀತಿರುವಂತಹ ಒಂದು ರಾಜ್ಯದ ರಾಜಕೀಯ ಬೆಳವಣಿಗೆ, ಅದರಲ್ಲೂ ಕೂಡ ಸಕ್ಕನಾಡು ಮಂಡ್ಯದ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಇತ್ತೀಚೆಗಷ್ಟೇ ನಡೆದಂತಹ ಏನು ಲೋಕಸಭಾ ಉಪಚುನಾವಣೆ ಏನಿತ್ತು ಇದು ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಕ್ಯಾರ್ಪೇಟೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಕ್ಯಾರ್ಪೇಟೆ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಅರಳಿರೋದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮಂಡ್ಯದಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಈಗ ಸಾಕ್ಷಿಯಾಗಿದೆ. ಯಾಕೆಂದ್ರೆ ಏನು ಮಂಡ್ಯದ ಇಬ್ಬರು ಜೆಡಿಎಸ್ ನ ಶಾಸಕರಾದಂತಹ ರವೀಂದ್ರ ಶ್ರೀಕಂಠಯ್ಯ ಸೇರಿ ಹಾಗೂ ನಾಗಮಂಗಲ ಶಾಸಕ ಏನು ಸುರೇಶ್ ಗೌಡ ಇಬ್ರು ಕೂಡ ಈಗ
ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಇದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗಷ್ಟೇ ನಾಗಮಂಗಲಕ್ಕೆ ಬಂದಿದ್ದಾಗ ಸಿಎಂ ರವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿರುವಂತದ್ದು ಕೂಡ ನಡೆದಿದೆ. ಈಗಾಗಲೇ ಕೂಡ ಒಂದೆರಡು ಸುತ್ತಿನ ಮಾತುಕತೆಗಳು ಕೂಡ ಆಗಿವೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಿರುವಂತದ್ದು. ಇದಕ್ಕೆ ಈಗಾಗಲೇ ಪುಷ್ಟಿ ಇರುವಂತೆ ಈಗಾಗಲೇ ಕೂಡ ಏನೀಗ ಅವರು ಕಮಲ ಮುಡಿಲಿಕ್ಕೆ ಈಗ ಕೇಂದ್ರದಲ್ಲಿ ನಡೆತಿರುವ ಒಂದು ಅಧಿವೇಶನ ಇದೆ. ಹಾಗಾಗಿ ಅಧಿವೇಶನ ಮುಗಿದ ಬಳಿಕ ಎಲ್ಲವೂ ಕೂಡ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಜೆಡಿಎಸ್ ವರಿಷ್ಠರ ಒಂದು ನಡೆ ಏನಿದೆ ಆ ನಡೆಯಿಂದ ಇವರು ಬೇಸತ್ತಿದ್ದಾರೆ. ಹಾಗಾಗಿನೇ ಕೂಡ ಇವರಿಬ್ರು ಕೂಡ ಈಗ ಬಿಜೆಪಿ ಹತ್ರ ಮುಖ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತದೆ. ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಇವರಿಬ್ರು ತೆನೆ ಇಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಎನ್ನುವ ಮಾಹಿತಿ ನಮಗೆ ಬರೋದಕ್ಕೂ ಮುಂಚೆ ಪಕ್ಕ ಗ್ಯಾರಂಟಿ ಜೆಡಿಎಸ್ ಪಕ್ಷದಲ್ಲಿ ಈ ಮಾಹಿತಿ ಹೋಗಿರುತ್ತೆ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಇವರಿಬ್ಬರನ್ನು ಇದುವರೆಗೂ ಮನವೊಲಿಸಕ್ಕೆ ಟ್ರೈ ಮಾಡೇ ಇಲ್ವಾ? ಹಾಗೆ ಇದಾರಾ, ಸುಮ್ನೆ ಇದಾರಾ? ಖಂಡಿತವಾಗಿ ಪೃಥ್ವಿರಾಜ್, ಏನೀಗ ಒಂದು ಮಾಹಿತಿ ಇದೆ ಹರಿದಾಡ್ತಿದೆ. ಈ ಮಾಹಿತಿ ನಿಜಕ್ಕೂ ಕೂಡ ಹಿಂದೆನೆ ಕೂಡ ಹರಿದಾಡ್ತಿತ್ತು. ಏನು ಆಪರೇಷನ್ ಕಮಲಕ್ಕೆ ಮಂಡ್ಯ ಜಿಲ್ಲೆ ಇವರಿಬ್ರು ಕೂಡ ರವೀಂದ್ರ ಶ್ರೀಕಂಠಿ ಹಾಗೂ ಸುರೇಶ್ ಗೌಡ ಇಬ್ಬರು ಹೆಸರುಗಳು ಕೇಳಿ ಬಂದಿತ್ತು. ಜೊತೆಗೆ ಈ ಮಾತುಗಳನ್ನು ಕೂಡ ಸ್ವತಃ ಸುರೇಶ್ ಗೌಡ ಕೂಡ ಒಪ್ಕೊಂಡಿದ್ರು. ನನಗೆ ಮೊದಲೇ ಕೂಡ ಈ ಬಿಜೆಪಿಯಿಂದ ಆಫರ್ ಬಂದಿತ್ತು, ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಈಗ ನಡೀತಿರುವಂತಹ ಒಂದು ಬೆಳವಣಿಗೆ ಏನೀಗ KRಪೇಟೆಯಲ್ಲಿ ಬಿಜೆಪಿ ಗೆಲುವಿನ ಬಳಿಕ ಈಗ ಇವರಲ್ಲೂ ಕೂಡ ಒಂದು ಆಶಾಭಾವನೆ ಉಂಟಾಗಿದೆ. ಏನು ಭದ್ರಕೋಟೆ ಅನಿಸಿಕೊಂಡ ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಈಗ ಬಿಜೆಪಿ ಅರಳಿದೆ ಅಂದ್ರೆ ಮುಂದೆ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ನಾವು ಇದು ಮಾಡಬಹುದು. ಜೊತೆಗೆ ಈಗಾಗಲೇ ಕೂಡ ಸರ್ಕಾರದ ಒಂದು ಬೆಳವಣಿಗೆ ಇದೆ. ಆ ಬೆಳವಣಿಗೆಯಲ್ಲೂ ಕೂಡ ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಅನುದಾನದ ದೃಷ್ಟಿಯಿಂದ ಈಗ ಇವರಿಬ್ರು ಕೂಡ ಬಿಜೆಪಿಗೆ ಹೋಗ್ತಾರೆ ಮಾತುಗಳ ಹರಿದಾಡ್ತಿತ್ತು. ಈಗ ಏನ್ ಇವರ ಒಂದು ಬಿಜೆಪಿಯ ಮನಸ್ಸಿನ ತಿಳ್ಕೊಂಡಂತ ಕುಮಾರಸ್ವಾಮಿ ಇವರಿಬ್ರಿಗೂ ಕೂಡ ಮನವೊಲಿಸಿದ್ರು. ಹಾಗಾಗಿನೇ ಇವರಿಬ್ರು ಕೂಡ ಕಾದು ನೋಡುವ ತಂತ್ರಕ್ಕೆ ಒಳಗಾಗಿದ್ರು. ಏನು ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರು ಕೂಡ ಇವರಿಬ್ಬರನ್ನ ಮನವೊಲಿಸಿ ಈಗ ಪಕ್ಷದಲ್ಲೇ ಉಳಿಸ್ಕೊಂಡಿದ್ರು. ಆದ್ರೆ ಮುಂದಿನ ನಡೆ ನಿಜಕ್ಕೂ ಕೂಡ ಒಂದು ಕುತೂಹಲ ಕೆರಳಿಸುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು.